ಜೈ ಶ್ರೀರಾಮ್. ವೆಲ್ಕಮ್ ಟು ಮಸಾಲಾ ಪಾಪಡ್. ನಾನು ಅಜಿತ್ ಬೋಪ್ನಳ್ಳಿ. ನೀವಿನ್ನು ಸಬ್ಸ್ಕ್ರೈಬ್ ಆಗಿಲ್ವಾ? ಈ ಕೂಡಲೇ ಆಗಿ. ಇಲೆಕ್ಷನ್ ಟೈಮಲ್ಲಿ ಈ ಕ್ಯಾಂಡಿಡೇಟ್ದು ಅನೌನ್ಸ್ಮೆಂಟ್ ಆದಾಗ ಆಯಪ್ಪ ಗೆಲ್ಲಬೇಕು, ಈ ಅಪ್ಪ ಸೋಲ್ಬೇಕು, ಅವ್ನ ಠೇವಣಿನೇ ಸಿಗಬಾರ್ದು, ಹಿಂಗೆ ಏನೇನೇನೋ ಬರುತ್ತೆ. ನನಗಂತೂ ತುಂಬ ಕ್ಯಾಂಡಿಡೇಟ್ ನೋಡಿದಾಗ ಅನಿಸಿತಪ್ಪ, ನಿಮ್ಮ ಹತ್ರ ಯಾಕೆ ಸುಳ್ಳು ಹೇಳೋದು? ಯಾಕೆ ಅನಿಸಿತ್ತು ಅನ್ನೋದಕ್ಕೆ ನನ್ನದೇ ಆದ ಒಂದಿಷ್ಟು ಕಾರಣಗಳಿವೆ. ಮೊದಲಿಗೆ, ಆತ ದೇಶದ ವಿರುದ್ಧ ಮಾತಾಡಿದರೆ ಆತ ಸೋಲ್ಲೇಬೇಕು. ಹಿಂದೂ ಧರ್ಮದ ಅವಹೇಳನ ಮಾಡಿದಿದ್ರೆ ಆತ ಗೆಲ್ಲಲೇಬಾರದು. ಹಿಂದೂ ಧರ್ಮವನ್ನು ಹಾಡಿ ಹೊಗಳಿ ಅಟ್ಟಕ್ಕೇರಿಸೋದೇನು ಬೇಡ. ಅಟ್ಲೀಸ್ಟ್ ಅಗೌರವ ತೋರ್ಸೋಕೆ ಹೋಗಬಾರ್ದು. ಧರ್ಮದಲ್ಲಿ ನಂಬಿಕೆ ಇದೆಯಾ ಇಲ್ವಾ ಬೇರೆ, ಅವಮಾನ ಮಾಡೋ ಸಾಹಸಕ್ಕೆ ಕೈ ಹಾಕಬಾರ್ದು. ಮೊದಲಿಗೆ ನನಗೆ ಈ ಸಲ ಅತ್ಯಂತ ಖುಷಿ ಕೊಟ್ಟ ಸೋಲು ಅಂದರೆ ಭಾರತ ದೇಶವನ್ನು ತುಂಡು ಮಾಡುವ ಮಾತನಾಡಿದ್ದ ಕನ್ನಯ್ಯ ಕುಮಾರ್. ಆತ ಮುಗ್ಗರಿಸಿ ಬಿದ್ದು ನನ್ನ ಹಿಗ್ಗಿಗೆ ಕಾರಣವಾಗಿದ್ದಾನೆ. ಯಾವುದೇ ಪಕ್ಷ ಆಗಿರಲಿ, ಟಿಕೆಟ್ ಕೊಡುವಾಗ ಒಂದಿಷ್ಟು ಮಾನದಂಡಗಳು ಅಂತ ಇರುತ್ತೆ, ಅದನ್ನು ಇಟ್ಕೊಂಡು ಕೊಟ್ಟಿರ್ತವೆ. ಆದರೆ ಕನ್ನಯ್ಯ ಕುಮಾರಂಗೆ ಬಾಗುರು ಟಿಕೆಟ್ ತಗೋ ಅನ್ನುವಾಗ ಕಾಂಗ್ರೆಸ್ಸು ಅದ್ಯಾವ ನಶೆಯಲ್ಲಿತ್ತೋ ಗೊತ್ತಿಲ್ಲ. ದೇಶ ವಿರೋಧಿ ಮನಸ್ಥಿತಿ ಇರೋದ್ರಿಂದನೇ ಟಿಕೆಟ್ ಸಿಕ್ಕಿರಬಹುದಾ? ಅಖಂಡ ಭಾರತವನ್ನು ತಮ್ಮ ಅಜ್ಜಿನ ಮನೆ ಆಸ್ತಿ ಅನ್ನೋ ಥರ ಧರ್ಮದ ಆಧಾರದಲ್ಲಿ ತುಂಡು ಮಾಡಿದ ಮೇಲೆ ಮತ್ತೆ ತುಂಡು ಮಾಡೋಕ್ಕಾಗಲಿಲ್ಲ. ಅಟ್ಲೀಸ್ಟ್ ಈತ JNU ಕ್ಯಾಂಪಸ್ಸಲ್ಲಿ ಭಾರತ ತೆರೆ ತುಕುಡೆ ಹೋಂಗೆ ಇನ್ಶಾ ಅಲ್ಲ ಅಂತ ಕೂಗಿದಾನ ಅನ್ನೋ ಕಾರಣಕ್ಕೆ ಟಿಕೆಟ್ ಕೊಡ್ತಾ? ಐ ಡೋಂಟ್ ನೋ. ಕನ್ನಯ್ಯ ಅಂದರೆ ಕಾಂಟ್ರವರ್ಸಿ ಅಂದರೆ ಕನ್ನಯ್ಯ. ಅದೊಂಥರ ಅವಿನಾಭಾವ ಸಂಬಂಧ. JNU ವಿವಿಯನ್ನು ರಾಷ್ಟ್ರ ವಿರೋಧಿಯಾಗಿರಿಸೋದ್ರಲ್ಲಿ ಇವನ ಶ್ರಮ ತುಂಬಾ ಇದೆ. ಕಾಂಗ್ರೆಸ್ ಪಕ್ಷಕ್ಕೆ ಈ ಹಿಂದೆ ಈತ ಹಿಗ್ಗಾಮುಗ ಬೈತಿದ್ದ. ಅದೇ ಕಾಂಗ್ರೆಸ್ ಪಾಲಿನ ಗೆಲ್ಲೋ ಕುದುರೆ ಥರ ಕಂಡುಬಿಟ್ನಲ್ಲ. ಪಕ್ಷ ಒಂದು ಮೂಳೆ ಆಯಿಸಿತು, ಅಣ್ಣ ಎಂಟ್ರಿ ಆಯಿತು. ಇಡೀ ದೇಶವನ್ನು ಲೂಟಿ ಮಾಡೋಕೆ ಕಾಂಗ್ರೆಸ್ ಪಕ್ಷ ಒಂದೇ ಸಾಕು ಎಂದಿದ್ದನ್ನು ಕಾಂಗ್ರೆಸ್ಸು ಹಾಗೂ ಕನ್ನಯ್ಯ ಇಬ್ಬರು ಅಕ್ಕಪಕ್ಕ ಕೂತ್ಕೊಂಡು ಮಾತಾಡಿ ಮರೆತು ಬಿಟ್ಟಿದ್ದಾರೆ. जिस तरीके से यूपीए की सरकार ने घोटाला की है, तो क्या आपको नहीं लगता कि उस पोस्टर पे लिखना चाहिए ज्वाइन इन लूट इंडिया टुमारो? NSY के कैंडिडेट बर्बाद गुलिस्ता करने कांग्रेस का भी. ಕಾಂಗ್ರೆಸ್ ಪಕ್ಷಕ್ಕೆ ಮಾತ್ರ ಅಲ್ಲ, ಪ್ರತಿಯೊಬ್ಬ ಕಾಂಗ್ರೆಸ್ ನಾಯಕರಿಗೂ ಜಾಡಿಸ್ತಾ ಇದ್ದಿದ್ದು ಕನ್ನಯ್ಯ ಕುಮಾರ್. इंदिरा गांधी ने बिटिरलिಲ್ಲ. श्रीमती इंदिरा गांधी जी ने कहा था कि गरीबी हटाओ, तो कुछ दिन में जब गरीबी नहीं हटा, कहा कि गरीबों को भगाओ. ಅಷ್ಟೇ ಆಗಿದ್ದಿದ್ರೆ ಕನ್ನಯ್ಯ ಕುಮಾರ್ ದೇಶ ವಿರೋಧಿ ಅನಿಸಿಕೊಳ್ತಾ ಇರಲಿಲ್ವೇನೋ, ಸೋಲಲಿ ಅಂತಾನು ಎಲ್ಲರೂ ಆಸೆ ಪಡ್ತಾ ಇರಲಿಲ್ವೇನೋ. ಆದರೆ ಏಳಬಾರ್ದ ಜಾಗದಲ್ಲಿ ಗುಳ್ಳೆ ಇದ್ದರ ಹಾಗೆ ನಮ್ಮ ಇಂಡಿಯನ್ ಸೋಲ್ಜರ್ಸ್ ಬಗ್ಗೆ ಮಾತಾಡೋಕೆ ಶುರು ಮಾಡ್ದ. ದೇಶಕಾಯ ಯೋಧರನ್ನು ರೇಪಿಸ್ಟ್ಗಳು ಅಂತ ಇದೇ ಕನ್ನಯ್ಯ ಕುಮಾರ್ ಕರೆದ. ಕಾಶ್ಮೀರದಲ್ಲಿ ಮಹಿಳೆಯರನ್ನು ಭಾರತೀಯ ಸೈನಿಕರು ರೇಪ್ ಮಾಡ್ತಿದ್ದಾರೆ ಅನ್ನೋ ಮೂಲಕ ಭಾರತೀಯರ ಕೆಂಗಣಿಗೆ ಗುರಿಯಾಗಿದ್ದ. ಇಂಥ ನೀಚ ಮನಸ್ಥಿತಿಗೆ ಕಾಂಗ್ರೆಸ್ ಟಿಕೆಟ್ ನೀಡಿತ್ತು ಅಂದರೆ ಹದಿನ್ಯಂಥ ನೀಚ ಪಕ್ಷ ಆಗಿರಬೇಡ. ಕಾಶ್ಮೀರದ ಪರವಾಗಿ ಜೋರಾಗಿತ್ತು ಕನ್ನಯ್ಯ ಕುಮಾರ್ ಕೂಗಾಟ. ಕಾಶ್ಮೀರಕ್ಕೆ ಆಜಾದಿ ಕೊಡಿಸೋಕೆ ಮುಂದಾಗಿದ್ದ. ಭಾರತದಿಂದ ಕಾಶ್ಮೀರ ಪ್ರತ್ಯೇಕವಾಗಬೇಕು ಅಂತ ಹೇಳ್ದ. ಅಬ್ಬೇ ಕನ್ನಯ್ಯ, ಆಜಾದಿ ಅನ್ನೋದು ಕಿರಾಣಿ ಅಂಗಡಿಯಲ್ಲಿ ಸಿಗೋದಿಲ್ಲ. ಆರ್ಟಿಕಲ್ 370 ತೆಗೆದ ಮೇಲೆ ನಯಾ ಕಾಶ್ಮೀರ ಆಗಿದೆ. ಸ್ವತಃ ನಿಮ್ಮ ಪಕ್ಷದ ಅಪರೂಪದ ಅಣ್ಣ ತಂಗಿ ರಾಹುಲ್ ಗಾಂಧಿ, ಪ್ರಿಯಾಂಕಾ ವಾದ್ರಾ ಕಾಶ್ಮೀರದಲ್ಲಿ ಹಿಮದಲ್ಲಿ ಆಟ ಆಡ್ಕೊಂಡು ಬಂದಿದ್ದಾರೆ. ಕಾಶ್ಮೀರ ಏಕದಮ್ ಖೂಬ್ಸೂರತ್. ಇನ್ನೊಂದು ಏನು ಅಂದರೆ, ಈತ ಸೋಲಲೇಬೇಕು ಅನಿಸೋಕೆ ಕಾರಣ ಈತನ ಪ್ರಚಾರದ ವಿಡಿಯೋ ಒಂದು ತುಂಬಾ ಸದ್ದು ಮಾಡಿತ್ತು. ಈತನ ಚೇಲಾಗಳು ಮೋದಿ ಬಗ್ಗೆ ಅವಾಚ್ಯ ಪದಗಳಿಂದ ನಿಂದಿಸಿದ್ರು. ಮೋದಿಯ ತಾಯಿ ಬಗ್ಗೆಯೂ ಮಾತನಾಡಿದರು. ಮೋದಿ ತಾಯಿಯನ್ನು ಕಳೆದುಕೊಂಡ ದುಃಖದಲ್ಲಿ ಇದ್ದರು. ಆ ಮಾತು ಕೇಳಿ ನಗುತ್ತಲೇ ನಿಂತಿದ್ದ ಕನ್ನಯ್ಯ ಕುಮಾರ. साधा है, उन्होंने कहा टुकड़े सर, मोदी को आपने जनरल कायर कह दिया, अभी तोता ज्योतिषी बता दिया, रावण कह दिया, मोदी मार है। आपने इशारों में कहा कि अगर वो भविष्य है और लक्षणा में ही बात की भैया जिंदाबाद. ವಿದ್ಯಾಲಯ ಅನ್ನೋ ಪವಿತ್ರ ಜಾಗವನ್ನು ಹಾಳು ಮಾಡಿದ ಕೀರ್ತಿ ಇವನಿಗೆ ಸಲ್ಲಬೇಕು. ಭಾರತವನ್ನು ತುಂಡು ಮಾಡೋ ಮನಸ್ಥಿತಿಯ, ಸೈನಿಕರನ್ನ ರೇಪಿಸ್ಟ್ ಅನ್ನೋ ಮನಸ್ಥಿತಿಯವರಿಗೆ ಕಾಂಗ್ರೆಸ್ ಯಾಕೆ ಮಣೆ ಹಾಕುತ್ತೆ ಅನ್ನೋದು ಅರ್ಥವಾಗಿರಲಿಲ್ಲ. ಆದರೆ ಜನ ಮೈಮರಿಲಿಲ್ಲ. ಈಶಾನ್ಯ ದೆಹಲಿಯಲ್ಲಿ ಕಣಕ್ಕಿಳಿದಿದ್ದ ಕನ್ನಯ್ಯಗೆ ಚಲ್ ನಿಕಲ್ ಯಹಾಸೆ ಅಂತ ಹೇಳಿದ್ರು. ದೇಶದ್ರೋಹಿ ಅಂತ ಕರೆದ್ರು. ಅದು ಅಂತಿಂತ ಸೋಲಲ್ಲ.
1,38,778 ಓಟುಗಳಿಂದ ಸೋತಿದ್ದಾನೆ. ಧನ್ಯವಾದಗಳು ಈಶಾನ್ಯ ದಿಲ್ಲಿ. ಇನ್ನು DK ಸುರೇಶ್ ಸೋಲು ಅದೆಷ್ಟೋ ಜನರ ಆಸೆಯಾಗಿತ್ತು ಅಂದ್ಕೊಳ್ಳಿ. ಧಮ್ಕಿ ಪಾಲಿಟಿಕ್ಸಿಂದ ಕನ್ನಡಿಗರು ಬೇಸತ್ತಿದ್ರು, ಕ್ಷೇತ್ರದ ಜನ ಹೈರಾಣಾಗಿದ್ದರು. DK ಸುರೇಶ್ ಮೇಲೆ ಅಸಮಾಧಾನ ಶುರುವಾಗೋಕ್ಕೆ ಕಾರಣ ಭಾರತವನ್ನು ತುಂಡು ಮಾಡೋ ಮಾತುಗಳು, ಪ್ರತ್ಯೇಕ ದೇಶದ ಬೇಡಿಕೆ. ಹಾಗೆ ನೋಡೋದಾದರೆ ಇವರು ಸ್ಪರ್ಧಿಸೋ ಬೆಂಗಳೂರು ಗ್ರಾಮಾಂತರದಲ್ಲಿ 3 ಜಿಲ್ಲೆಯ ಕ್ಷೇತ್ರಗಳಿವೆ: ರಾಮನಗರ, ಕನಕಪುರ, ಚನ್ನಪಟ್ಟಣ, ಮಾಗಡಿ, ಆನೇಕಲ್, ಬೆಂಗಳೂರು ದಕ್ಷಿಣ, ರಾಜರಾಜೇಶ್ವರಿ ನಗರ, ಕುಣಿಗಲ್. ನೀವು ಸಂಸದರ ನಿಧಿಯಲ್ಲಿ ಈ ಎಲ್ಲ ಕ್ಷೇತ್ರಗಳಿಗೂ ಸಮಾನ ಹಂಚಿಕೆ ಮಾಡಿದ್ದೀರಾ? ಇಲ್ಲ ಅಲ್ಲ. ಈಗ ನಿಮ್ಮದೇ ಸರ್ಕಾರ ಇದೆಯಲ್ಲ, ಬಜೆಟ್ನಲ್ಲಿ ಎಲ್ಲ ಜಿಲ್ಲೆಗಳಿಗೂ ಸಮಾನ ಹಂಚಿಕೆ ಮಾಡೋಕ್ಕೆ ಸಾಧ್ಯವಾ? ಕರ್ನಾಟಕಕ್ಕೆ ಕೇಂದ್ರದಿಂದ ಅನ್ಯಾಯ ಆಗ್ತಾ ಇದೆ, ನಮಗೆ ಪ್ರತ್ಯೇಕ ದೇಶ ಬೇಕು ಅನ್ನೋ ಮಾತು ತುಂಬಾ ಬೇಜಾರು ಮಾಡ್ತು, ಆಕ್ರೋಶಕ್ಕೂ ಕಾರಣ ಆಯಿತು. ಇವತ್ತು ಅಭಿವೃದ್ಧಿ ಹಣ ಉತ್ತರ ಭಾರತದ ಕಡೆ ಎತ್ಕೊಂಡೋಗಿ ಹಂಚ್ತಾ ಇರ್ತಕ್ಕಂಥದ್ದು ಕಾಣ್ತಾ ಇದ್ದೇವೆ. ನಮಗೆ ಎಲ್ಲ ವಿಚಾರಗಳಲ್ಲೂ ಕೂಡ ಅನ್ಯಾಯ ಆಗ್ತಾ ಇದೆ. ನಾವು ಅದನ್ನು ಮುಂದಿನ ದಿನಗಳಲ್ಲಿ ಖಂಡಿಸಲಿಲ್ಲ ಅಂತ ಹೇಳಿದ್ರೆ ಪ್ರತ್ಯೇಕ ರಾಷ್ಟ್ರಕ್ಕೂ ಕೂಡ ನಾವು ಬೇಡಿಕೆಯನ್ನು ಇಡಬೇಕಾದಂಥ ಅನಿವಾರ್ಯ ಪರಿಸ್ಥಿತಿಯನ್ನು ಹಿಂದಿ ಪ್ರದೇಶದವರು ನಮ್ಮ ಮೇಲೆ ಹೇರ್ತಾ ಇದ್ದಾರೆ ಅಂತೇಳಿ ನಾನು ಭಾವಿಸ್ತೇನೆ. ಇವತ್ತಿನ ಹಣಕಾಸು ವ್ಯವಸ್ಥೆಯನ್ನು ಹಂಚ್ತಾ ಇರ್ತಕ್ಕಂಥ ಒಂದು ಪರಿಸ್ಥಿತಿಯನ್ನು ನೋಡಿದ್ರೆ ನಮ್ಮ ರಾಜ್ಯಗಳ ಹಣ ಉತ್ತರದ ಭಾರತಕ್ಕೆ ಹೆಚ್ಚು ಕೊಡ್ತಾ ಇರ್ತಕ್ಕಂಥದ್ದು ನಮಗೆ ಅನ್ಯಾಯ ಆಗ್ತಾ ಇರ್ತಕ್ಕಂಥದ್ದು. ಅಷ್ಟೇ ಅಲ್ಲ, ರಾಮ ಉತ್ತರದವನು, ಶಿವ ದಕ್ಷಿಣದವನು ಅಂತ ದೇವರ ಹೆಸರಲ್ಲಿ ವಿಭಜನೆಯ ಮಾತನಾಡಿದರು. ರಾಮನನ್ನ ದೇವರು ಅಂತ ಹೇಳಿ ಯಾರು ಕೂಡ ನಮ್ಮ ದಕ್ಷಿಣ ಭಾರತದಲ್ಲಿ ಪೂಜೆ ಮಾಡೋದಿಲ್ಲ. ಓಕೆ, ಜಾತಿ ಹೆಚ್ಚಾಗಿ. ಇನ್ನು ಸುರೇಶ್ ಅವರ ಅಣ್ಣ ಶಿವಕುಮಾರ್ ಅವರು ಧಮ್ಕಿ ಪಾಲಿಟಿಕ್ಸ್ ತುಂಬ ಚೆನ್ನಾಗಿ ಮಾಡ್ತಾರೆ. ವೋಟ್ ಲೀಡ್ ಬಂದಿಲ್ಲ ಅಂದರೆ ನೀರು ಕೊಡಲ್ಲ ಅನ್ನೋ ಮೂಲಕ ಬೆಂಗಳೂರಿನ RR ನಗರದ ಅಪಾರ್ಟ್ಮೆಂಟ್ ನಿವಾಸಿಗಳಿಗೆ ಧಮ್ಕಿ ಹಾಕಿದರು. ಇದೆಲ್ಲ ಜನರಿಗೆ ರೋಸ್ ಹೋಗೋ ಥರ ಮಾಡುತ್ತೆ. ಗೊತ್ತಿದ್ದೋ ಗೊತ್ತಿಲ್ಲದೇನೋ ಸೋಲೊಂದು ಇವ್ರಿಗೆ ಕಾಯಬೇಕು ಅಂತ ನಾವು ಕಾಯೋ ಥರ ಆಗುತ್ತೆ. ಇನ್ನು ಕಾಶ್ಮೀರದಲ್ಲಿ 2 ಮಾಜಿ CMಗಳು ಸೋತಿದ್ದಾರೆ, ಒಮರ್ ಅಬ್ದುಲ್ಲಾ ಆ್ಯಂಡ್ ಮೆಹಬೂಬ್ ಮುಫ್ತಿ. ಕಾಶ್ಮೀರಕ್ಕೆ ಈ ಹಿಂದೆ ಅವರ ಅವಧಿಯಲ್ಲಿ ಮಾಡಿದ್ದ ಮೋಸಕ್ಕೆ ಈಗ ತಕ್ಕ ಪಾಠವನ್ನು ಕಲಿತಿದ್ದಾರೆ. ಆರ್ಟಿಕಲ್ 370 ರದ್ದತಿಯನ್ನು ಪ್ರಬಲವಾಗಿ ವಿರೋಧಿಸಿಕೊಂಡು ಬಂದವರಲ್ಲಿ ಅವರಿಬ್ಬರು ತುಂಬ ಮೇನು. ಮೆಹಬೂಬಾ ಮುಫ್ತಿ ಅಂತೂ ಪುಲ್ವಾಮಾ ದಾಳಿ ಆಗೋಕ್ಕೆ ಪರೋಕ್ಷ ಕಾರಣ ಅಂತಲೇ ಹೇಳಬಹುದು. ಯಾಕೆಂದರೆ ಆಗಿನ್ನೂ ಆರ್ಟಿಕಲ್ 370 ರದ್ದಾಗಿರಲಿಲ್ಲ. ಅಲ್ಲಿ ನಮ್ಮ ಆರ್ಮಿ ಚೆಕ್ ಪೋಸ್ಟು ಪ್ರತಿಯೊಂದು ವಾಹನಗಳನ್ನು ಕೂಡ ಚೆಕ್ ಮಾಡಿಯೇ ಬಿಡ್ತಾ ಇತ್ತು. ಕಾಶ್ಮೀರದ ಭದ್ರತೆ ವಿಚಾರಕ್ಕೆ ರಾಜಿ ಇರಲಿಲ್ಲ. ಆದರೆ ಮುಫ್ತಿ CM ಆಗಿದ್ದಾಗ ಒಂದು ರೂಲ್ಸ್ ಮಾಡಿದರು, ಲೋಕಲ್ ರಿಜಿಸ್ಟ್ರೇಷನ್ ಇರೋ ವಾಹನಗಳ ತಪಾಸಣೆ ಅಗತ್ಯವಿಲ್ಲ ಅಂದರು. ನೋ ವಾಟ್, ಪುಲ್ವಾಮಾ ದಾಳಿ ಮಾಡಿದ ವ್ಯಾನ್ ಕೂಡ ಲೋಕಲ್ ರಿಜಿಸ್ಟ್ರೇಷನ್ ಆಗಿತ್ತು ಅನ್ನೋದು ಘೋರ ವಿಚಾರ. ಬಿಡಿ, ಆಗೋದೆಲ್ಲ ಒಳ್ಳೆಯದಕ್ಕೆ ಅಂತೆ. ಸೋತವರು ಬೇಜಾರಾಗಬೇಡಿ, ಗೆದ್ದವರು ತುಂಬ ಹಿಗ್ಬೇಡಿ. ಇದು ದೊಡ್ಡವರು ಹೇಳಿದ್ದು, ನಾವು ಕೇಳಿದ್ದು. ನನ್ನ ಮಾತನ್ನು ಇಷ್ಟೊತ್ತು ಕೇಳಿಸ್ಕೊಂಡ ನಿಮಗೆಲ್ಲ ನಮಸ್ಕಾರ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋರಿಗೆ ದೊಡ್ಡ ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.